ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ಲಿ ಫಾರೆಕ್ಸ್ ಗೋಲ್ಡ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಗೋಲ್ಡಲ್ಲಿ ಈ ವರ್ಷ ನಾನು ಏನು ದುಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ, ಈ ತಿಂಗಳಲ್ಲಿ ಏನು ದುಡ್ದಿದ್ದೀನಿ ಅನ್ನೋದ್ರ ಬಗ್ಗೆ ಆ್ಯಂಡ್ ಕಲಿಬೇಕು ಅನ್ನೋರು ನಂದು 9ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಅದರಲ್ಲಿ ನಿಫ್ಟಿ ಆ್ಯಂಡ್ ಗೋಲ್ಡ್ ಎರಡೂ ಟೀಚ್ ಮಾಡ್ತೀನಿ, ಎರಡೂ ಗೈಡ್ ಮಾಡ್ತೀನಿ. ಸೊ ನಿಮಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿನೇ ಲೆಟ್ಸ್ ಸಿ ಇವತ್ತಿಂದು ನಿಮಗೆ ಮಾರ್ಕೆಟಲ್ಲಿ ಗೋಲ್ಡಲ್ಲಿ ನಾನು ಜಸ್ಟ್ 2 ಟ್ರೇಡ್ಸ್ ಮಾಡಿದೆ. ನಿಫ್ಟಿ ಟ್ರೇಡ್ ಮಿಸ್ ಆಗಿತ್ತು, ಲೇಟ್ ಆಗಿತ್ತು. ಕಂಟಿನ್ಯೂಸ್ ಅಪ್ಸೈಡ್ ಬಂದ್ರೂ ಅಗೇನ್ ನಿಫ್ಟಿ ರಿಟ್ರೇಸ್ಮೆಂಟ್ ಕೊಡ್ತಿಲ್ಲ. ನೋಡೋಣ, ನಾಳೆ ರಿಟ್ರೇಸ್ಮೆಂಟ್ ಕೊಟ್ಟರೆ ಡೆಫಿನೆಟಾಗಿ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಮಾಡ್ಬೋದು. ಸೊ ಗೋಲ್ಡ್ದು ನಿಮಗೆ ಮಂತ್ಲಿ ಇದು ಅಂತ ಬರೋದಿಲ್ಲ ಗೋಲ್ಡಲ್ಲಿ. ಸೊ ನಾವು ನೋಡ್ಬೋದು ಅಂದರೆ ಟೈಮು ಇವತ್ತಿಂದು ನಿಮಗೆ ಹಿಸ್ಟ್ರಿಯಲ್ಲಿ ತೋರಿಸ್ತೀನಿ ಇವತ್ತೇನು ಟ್ರೇಡ್ ಮಾಡಿದ್ದೀನಿ ಅಂತ. ಸೊ ಗೋಲ್ಡ್ ಬಂದು ಇವತ್ತು ನಾನು ಆಲ್ಮೋಸ್ಟ್ 50 30 80 ಅಂದರೆ ಆಲ್ಮೋಸ್ಟ್ ಒಂದು $95 ಹತ್ತತ್ರ ಗೋಲ್ಡಲ್ಲಿ ಟ್ರೇಡ್ ಮಾಡಿ ಅದನ್ನು ಆಲ್ರೆಡಿ ವಿಡ್ರಾ ಕೂಡ ಮಾಡಿಕೊಂಡೆ. ಬಿಕಾಸ್ ಫೈನಲಿ ನಂದು ಏನು ಈ ತಿಂಗಳು ಟಾರ್ಗೆಟ್ ಇತ್ತು ಅದನ್ನು ರೀಚ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ನಿಮಗೆ ಟುಡೇ ಇರೋದನ್ನ ಲಾಸ್ಟು 30 ಡೇಸ್ ಅಂತ ಕೊಟ್ಟು ನೋಡ್ಬೋದು ನಾವು. ಲೆಟ್ಸ್ ಸಿ ಲಾಸ್ಟ್ 30 ಡೇಸಲ್ಲಿ ಹೌ ಮೆನಿ ಟ್ರೇಡ್ಸ್ ಐ ಹ್ಯಾವ್ ಮೇಡ್ ಇಟ್. ಸೊ ಕಂಟಿನ್ಯೂಸ್ ಆಗಿ ಹೇಳೋದಾದರೆ 1 ಲಾಸು, 2 3 4 5 6 7 8 9 10 11 12 13 14 15 16 17. ಸೊ ಆಲ್ಮೋಸ್ಟ್ ನಿಮಗೆ 18 19 20 21 22 23 24 25 26 27 28 29 30 ಓಕೆನಾ. ಸೊ 31 ಆ್ಯಂಡ್ 32 ಟೋಟಲ್ಲು ನಾನು ಈ ತಿಂಗಳಲ್ಲಿ 32 ಲಾಸಸ್ನ ನೋಡಿದ್ದೀನಿ ಇದರಲ್ಲಿ. ಸೊ ನಂಬರ್ ಆಫ್ ಟ್ರೇಡ್ಸ್ ಜಾಸ್ತಿ ಇದ್ದೇ ಇರುತ್ತೆ, ಬಿಕಾಸ್ ಫಾರೆಕ್ಸ್ ಆಗಿರೋದ್ರಿಂದ ನಮಗೆ ಓನ್ಲಿ ಬ್ರೋಕರೇಜ್ ಇರೋದ್ರಿಂದ. ಸೊ 32 ಟ್ರೇಡ್ಸ್ ಲಾಸಲ್ಲಿದ್ದೀನಿ. ಸೊ ಅದೇ ಥರ ನೀವು ಪ್ರಾಫಿಟ್ಸ್ ಕೌಂಟ್ ಮಾಡೋದಾದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 almost 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 ಓಕೆನಾ. ಸೊ 61 62 63 64 65 66 67 68 69 70 71 72 73 74 75 76 77 78 78 79 80. ಸೊ ಆಲ್ಮೋಸ್ಟ್ ನೀವು ಹೇಳಬೇಕಂದ್ರೆ ಸೊ ಈ ಮಂತಲ್ಲಿ ನಾನು ಗೋಲ್ಡಲ್ಲಿ ಒಂದು 80 ಪ್ರಾಫಿಟು, ಒಂದು 30-35 ಲಾಸ್ ಅಂದ್ಕೊಂಡ್ರು ಆನ್ ಆ್ಯಂಡ್ ಅವರೇಜ್ ಓವರಾಲ್ ಎಷ್ಟು ದುಡ್ಡು ಕೊಡಿ ಅನ್ನೋದು ಇಂಪಾರ್ಟೆಂಟು. ಸೊ ಇದರಲ್ಲಿ ನಮ್ಗೆ ಆ ಥರ ತೋರಿಸೋದಿಲ್ಲ, ನಮಗೆ ಓವರಾಲ್ ಈ ಮಂತಲ್ಲಿ ಎಷ್ಟು ಮಾಡ್ಕೊಂಡಿರಿ ಏನಂತ, ಬಟ್ ಟ್ರೇಡ್ ಹಿಸ್ಟ್ರಿ ಮಾತ್ರ ತೋರಿಸುತ್ತೆ ಎಕ್ಸಾಮಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ಒಂದು ಎಕ್ಸೆಲ್ನ ಕೂಡ ಕ್ರಿಯೇಟ್ ಮಾಡಿದೆ. ಸೊ ಎಕ್ಸೆಲಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ದಿಸ್ ವಾಸ್ ದ ಎಕ್ಸೆಲ್ ಐ ಕ್ರಿಯೇಟೆಡ್, ಓಕೆನಾ. ಸೊ ಈ ಎಕ್ಸೆಲ್ ಪ್ರಕಾರ ನೀವು ನೋಡೋದಾದರೆ ಆಲ್ಮೋಸ್ಟು ನಾನು ಗೋಲ್ಡಲ್ಲಿ ಎಷ್ಟು ಪ್ರಾಫಿಟ್ ಆರ್ ಲಾಸ್ ಮಾಡ್ಕೊಂಡಿದ್ದೀನಿ. ಐ ಗೆಸ್ ಇದನ್ನು ಸ್ವಲ್ಪ ಡಾರ್ಕ್ ಮಾಡಿದರೆ ನಿಮಗೂ ಈಸಿ ಆಗುತ್ತೆ ಅಂದ್ಕೊಳ್ತೀರಿ. ಲೆಟ್ಸ್ ಸಿ ವೇರ್ ಇಸ್ ದಟ್ ಸಮ್ ಮೋರ್ ಡಾರ್ಕ್ ಕಲರ್. ಅಷ್ಟೇನು ಡಾರ್ಕ್ ಇಲ್ಲ, ಓಕೆ ಫೈನ್. ಸೊ ಇದು ನನಗೆ ಓವರಾಲು ಈ ಮಂತಲ್ಲಿ ನಾನು ಮಾಡ್ಕೊಂಡಿರೋದು. ಸೊ ಐ ಅರ್ನ್ಡ್ 1,07,000 ರೂಪೀಸ್ ಗೋಲ್ಡಲ್ಲಿ ದುಡ್ದಿದ್ದೀನಿ. ಸೊ ಅದರಲ್ಲಿ 20,000 ರೂಪೀಸ್ ಲಾಸ್ ಕೊಟ್ಟಿದ್ದೀನಿ. 87,000 ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನನ್ನ ಇನ್ವೆಸ್ಟ್ಮೆಂಟು ಗೋಲ್ಡಲ್ಲಿ ಇದ್ದಿದ್ದು. ತುಂಬ ದಿನ ಮಧ್ಯದಲ್ಲಿ ಟ್ರೇಡ್ಸ್ಗಳು ಮಾಡಿಲ್ಲ, ಸೊ ತುಂಬ ಟ್ರೇಡ್ಸ್ ಆಗಿಲ್ಲ, ಹಾಗಾಗಿನೇ ನನಗೆ ಅವರೇಜ್ ಆಗಿದೆ. ಸೊ ಆಲ್ಮೋಸ್ಟ್ ನನಗೆ ಗೋಲ್ಡಲ್ಲಿ ನಾನು ಹಾಕ್ಕೊಂಡಿದ್ದು 80,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ ನಾನು, ಓಕೆನಾ. ಸೊ 80,000 ರೂಪಾಯಿಗೆ ಇವಾಗ ನನ್ನ ಅರ್ನಿಂಗ್ಸ್ ಎಷ್ಟಿದೆ ಒಂದು ತಿಂಗಳಲ್ಲಿ, ಐ ಜಸ್ಟ್ ಮೇಡ್ ಇಟ್ 87,000, ಓಕೆನಾ. ಸೊ 87,000 ರೂಪೀಸ್ ನಾನು ದುಡ್ಕೊಂಡಿದ್ದೀನಿ. ಸೊ 87,000 ರೂಪೀಸ್ ನಾನು ದುಡ್ಕೊಂಡಿದ್ದೀನಿ ಅಂದರೆ ಸೊ ಕ್ಲಿಯರ್ ಕಟ್ಟಾಗಿ ನನಗಿವಾಗ ಆಲ್ರೆಡಿ ನಾನು ದುಡ್ದಿದ್ದೀನಿ ಅದರಲ್ಲಿ ನಾನು ವಿಡ್ರಾಲ್ ಎಷ್ಟು ಮಾಡ್ಕೊಬೇಕಿತ್ತು ಆಲ್ರೆಡಿ ಐ ವಿಡ್ರಾಲಿಂಗ್ ಡನ್. ಸೊ 1,07,000ಅಲ್ಲಿ 87,000 ರೂಪೀಸು ನಾನು ವಿಡ್ರಾಲ್ ಕೂಡ ಮಾಡ್ಕೊಂಡು ಆಗೋಗಿದೆ. ಸೊ ಟೋಟಲ್ ಇವಾಗ ನನ್ನ ಅಕೌಂಟ ನೀವು ಬ್ಯಾಲೆನ್ಸ್ ನೋಡೋದಾದರೆ ಹೌ ಮಚ್ ಐ ಕೆಪ್ಟ್ ಇಟ್. ಸೊ ನೀವು ಇಲ್ಲಿ ನಂದು ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ $1,009 ಇಟ್ಕೊಂಡಿದ್ದೀನಿ, ಓಕೆನಾ. ಸಿ ಈ $1,009 ಇದೆಯಲ್ಲ,
ಸೊ ಈ ಮಂತಿಂದ ನಾನೇನು ಮಾಡ್ತೀನಿ, ವಿಡ್ರಾಲ್ಸ್ಗಳನ್ನ ಕಡಿಮೆ ಮಾಡ್ತೀನಿ. ಸೊ ನನಗೆ ಇದನ್ನು ಕಾಂಪೌಂಡಿಂಗ್ ಮಾಡಬೇಕು. ಏನಂದರೆ ನಾನಿವಾಗ $1,000 ಇರೋದನ್ನ ನನ್ನ ಟಾರ್ಗೆಟ್ ಇದೆ ಅಟ್ಲೀಸ್ಟ್ ನೆಕ್ಸ್ಟ್ ಮಂತು ಐ ಹ್ಯಾವ್ ಟು ಮೇಕ್ ಇಟ್ $2,000ನ ರೀಚ್ ಮಾಡ್ಕೊಬೇಕು. ಅಟ್ಲೀಸ್ಟ್ 2000 ಇಲ್ಲ ಅಪ್ರಾಕ್ಸಿಮೇಟ್ ನನ್ನ ಮೈಂಡಲ್ಲಿರೋ $2,000ಗೆ ರೀಚ್ ಮಾಡಬೇಕು ಅಂತ ನೋಡೋಣ ಎಷ್ಟಾಗುತ್ತೆ ಅಂತ. ಬಿಕಾಸ್ ನಾನು ವಿಡ್ರಾಲ್ ಮಾಡೋದಿಲ್ಲ ಇನ್ನು. ಏನಕ್ಕೆ ಅಂದರೆ ಗೋಲ್ಡಲ್ಲಿ ಸ್ವಲ್ಪ ಕಾಂಪೌಂಡಿಂಗ್ ಮಾಡಬೇಕು, ಕ್ವಾಂಟಿಟಿ ರೈಸ್ ಮಾಡ್ಕೋಬೇಕು ಅಂದರೆ ನಾನು ಅಮೌಂಟ್ ಹಾಕೋದಿಲ್ಲ. ನಂದು ಇವಾಗ ಏನು $1,000 ಪ್ರಾಫಿಟಲ್ಲಿದೆ ನನಗೆ, ಆ $1,000ನ ನಾನು ಐ ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಡಬಲ್. $2,000 ನನ್ನ ಮೈಂಡಲ್ಲಿದೆ. ಅದ್ರ ಮೇಲೆ ಎಷ್ಟಾರು ಆಗಲಿ ಅದು ನೋ ಪ್ರಾಬ್ಲಮ್. ಅದರಲ್ಲಿ ಅದು ಮೇಲೆ ಅದು ಲೈಕು 3,000 ಆದರೂ ಐ ಆಮ್ ಹ್ಯಾಪಿ. ಸಪೋಸ್ ಅದು ನನಗೆ 1,500 ಆದರೂ ಐ ಆಮ್ ಹ್ಯಾಪಿ. ಬೋತ್ ಐ ಆಮ್ ಹ್ಯಾಪಿ. ಬಿಕಾಸ್ ನನ್ನ ಕ್ಯಾಪಿಟಲ್, ಬೇಸ್ ಕ್ಯಾಪಿಟಲ್ ನಾನು ಆಲ್ರೆಡಿ ಜನವರಿಗೆ ಬೇಕಿರೋ ಅಂಥದ್ದು. ಸೊ ನನಗೇನು ಬೇಕಿತ್ತು ಅದನ್ನು ನಾನು ಕ್ಯಾಪಿಟಲ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಮಾರ್ಕೆಟಲ್ಲಿ. ಸೊ ಹಾಗಾಗಿನೇ. ಸೊ ಇದು ನಿಮಗೆ ಗೋಲ್ಡ್ ಇದೆಯಲ್ಲ, ನಿಫ್ಟಿಗೂ ಗೋಲ್ಡ್ಗೂ ತುಂಬ ಡಿಫ್ರೆನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಫ್ಟಿ ಟ್ರೇಡ್ ಆಗೋದಕ್ಕೂ ಗೋಲ್ಡ್ ಟ್ರೇಡ್ ಆಗೋದಕ್ಕೂ ಟೋಟಲಿ ಡಿಫ್ರೆಂಟ್ ಇದೆ. ಗೋಲ್ಡ್ ಬಂದು ಏನಾಗುತ್ತೆ 24 hours ಮಾರ್ಕೆಟು. ನಾನು ಈ ತಿಂಗಳಲ್ಲಿ ಅಬ್ಸರ್ವ್ ಮಾಡಿರೋದನ್ನು ನಿಮಗೆ ಹೇಳ್ತೀನಿ ನೋಡಿ. 24 hours ಮಾರ್ಕೆಟು ಗೋಲ್ಡು ಒಂದು. ಸೆಕೆಂಡು, ಗೋಲ್ಡಲ್ಲಿ ಇಶ್ಯೂ ಏನಂದರೆ ನಿಮಗೆ ಮಾರ್ಕೆಟ್ ಬಂದು ಎಕ್ಸಾಕ್ಟಾಗಿ ನಮಗೆ ಯಾವಾಗ ಲೈಕ್ ಮಾರ್ಕೆಟಲ್ಲಿ ಟ್ರೇಡ್ ಸಿಗ್ತವೆ ಅನ್ನೋದು ಗೊತ್ತಾಗಲ್ಲ. ಟ್ರೇಡ್ಸ್ ಯಾವಾಗ ಸಿಗ್ತವೆ ಅನ್ನೋದೇ ಕ್ವಶನ್ ಮಾರ್ಕ್ ಇದರಲ್ಲಿ. ಗೋಲ್ಡಲ್ಲಿ ಟ್ರೇಡ್ ಯಾವಾಗ ಸಿಗ್ತವೆ ಅನ್ನೋದು ಕ್ವಶನ್ ಮಾರ್ಕು. ಮೂರನೇದು, ಸೊ ಗೋಲ್ಡ್ ಏನಾಗುತ್ತೆ ಈಗ ನಿಫ್ಟಿ ಆದರೆ ನಮಗೇನಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಸ್ಟಾಕ್ಸ್ ವರ್ಕ್ ಆಗ್ತಿರತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಿಫ್ಟಿ ಮೂವ್ ಆಗ್ತಿರತ್ತೆ. ಸೊ ಗೋಲ್ಡ್ ಏನಾಗುತ್ತೆ, ಈ ಗೋಲ್ಡಲ್ಲಿ ನಿಮಗೆ ಓನ್ಲಿ ಸಪ್ಲೈ ಡಿಮ್ಯಾಂಡ್ಸು ಮತ್ತು ಬಿಗ್ ಪ್ಲೇಯರ್ಸ್ ಇನ್ವೆಸ್ಟ್ಮೆಂಟ್ ಮೇಲೆ ಗೋಲ್ಡ್ ಮೂವ್ ಆಗ್ತಿರತ್ತೆ. ಇಟ್ ಮೀನ್ಸ್ ಇದರಲ್ಲಿ ಗೋಲ್ಡಲ್ಲಿ ನಮಗೆ ದಿಸ್ ವಾಸ್ ದ ಹೈ, ದಿಸ್ ವಾಸ್ ದ ಲೋ ಅನ್ನೋದು ಕಷ್ಟ. ಸೊ ಇಟ್ ವರ್ಕ್ಸ್ ಲೈಕ್ ಎ ವಾಲಟೈಲ್ಸ್, ಹ್ಯೂಜ್ ವಾಲಟೈಲ್ ಇರುತ್ತೆ. ಸೊ ಇದೆಲ್ಲ ನನ್ನ ಅಬ್ಸರ್ವೇಷನ್ಸ್ ಗೋಲ್ಡಲ್ಲಿ ನೋಡಿರೋದು. ಸೊ ಹಾಗಾಗಿನೇ ನಾನು 2-3 ಥಿಂಗ್ಸ್ ಅಬ್ಸರ್ವ್ ಮಾಡಿದ ಮೇಲೆ ಸೊ ನನ್ನ ಇದಿರೋದೇನೆಂದರೆ ಮೈಂಡ್ಸೆಟ್ ಇರೋದೇನೆಂದರೆ ಲೆಟ್ಸ್ ಸಿ, ಟೈಮ್ ಸಿಕ್ಕಿದಾಗ ಗೋಲ್ಡಲ್ಲಿ ಟ್ರೇಡ್ ಮಾಡಬೇಕು. ಗೋಲ್ಡ್ ಜೊತೆಗೆ ನನ್ನ ಮೈಂಡ್ಸೆಟ್ಟಲ್ಲಿರೋದು 2-3 ಥಿಂಗ್ಸು. ಸೊ ಇದು ನೀವು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಡಿರಾ ಅಂದ್ಕೊಳ್ತೀನಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಇದರಲ್ಲಿ ಫರ್ದರ್ ಯೂಸ್ ಮಾಡೋದು ವೇಸ್ಟ್ ಅದು. ಸೊ ದೆನ್ ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನನ್ನ ಮೈಂಡಲ್ಲಿ ಏನಿದೆ 2-3 ಥಿಂಗ್ಸ್ ಅಂದರೆ ಲೈಕು ಈಗ ನಾನು ಚಾರ್ಟ್ ಸೆಕ್ಷನಿಗೆ ಬಂದರೆ ನೀವಿಲ್ಲಿ ನೋಡೋದಾದರೆ ನಾನು US30 ಹಾಕ್ಕೊಂಡಿದ್ದೀನಿ, US100 ಕೂಡ ಹಾಕ್ಕೊಂಡಿದ್ದೀನಿ, ಎರಡೂ ಹಾಕ್ಕೊಂಡಿದ್ದೀನಿ. ಲೈಕ್ US30 ಇರ್ಬೋದು, US100 ಇರ್ಬೋದು. ಇದು ನನಗೆ ಸಮ್ ಟೈಮ್ ನಾನು ಟ್ರೇಡ್ ಮಾಡಬೇಕು ಅಂದರೆ ಇದರಲ್ಲಿ ಕೂಡ ಟ್ರೇಡ್ ಮಾಡ್ಬೋದು ಅನ್ನೋದು ಗೊತ್ತಿದೆ ನನಗೆ. ಸೊ ನಾನು ಗೋಲ್ಡ್ ಬಿಟ್ಟರೆ ಅವೆರಡರಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಎಲ್ಲಿ ಟ್ರೇಡ್ ಮಾಡ್ಬೋದು, ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದು ನಿಮಗೆ ಹೇಳೋದಾದರೆ, ಸೊ ಗೋಲ್ಡ್ ಚಾರ್ಟು. ಈಗ ಗೋಲ್ಡ್ ಚಾರ್ಟಲ್ಲಿ ಇವತ್ತಿನದರಲ್ಲಿ ನಾನು 2 ಸೆಲ್ ಸೈಡ್ ಟ್ರೇಡ್ನ ಮಾಡಿದ್ದೀನಿ. ಯಾವಾಗ ಸೆಲ್ ಸೈಡ್ ಟ್ರೇಡ್ ಮಾಡಿದೆ? ಇಟ್ಸ್ ಅ ಸಿಂಪಲ್ ಲಾಜಿಕ್. ಒನ್ಸ್ ಮಾರ್ಕೆಟ್ ಈಸ್ ಅಪ್ ಸೈಡ್ ವೆಂಟ್ ಆಗಿ ಮೇಲ್ಗಡೆ ಹೋಗಿ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ನೋಡಿ. ಸೊ ನೀವು ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ವಾಸ್ ದ ಶಾರ್ಪ್ ಫಾಲ್, ಪುಲ್ ಬ್ಯಾಕ್, ಅಗೇನ್ ಕಮಿಂಗ್ ಡೌನ್ ಸೈಡ್. ಸೊ ನಾನೇನು ಮಾಡಿದೆ, ಐ ಜಸ್ಟ್ ವೆಯ್ಟೆಡ್. ಮಾರ್ಕೆಟ್ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತು ಬ್ರೇಕ್ ಡೌನ್ ಆದರೆ ಐ ಕ್ಯಾನ್ ಗೋ ಅಂತ ಇಲ್ಲೇ ನಾನು ಟ್ರೇಡ್ ಎತ್ಕೊಂಡೆ. ಒಂದು ಟ್ರೇಡಲ್ಲಿ 2 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ, ಇನ್ನೊಂದು ಟ್ರೇಡಲ್ಲಿ ಇನ್ನೊಂದು 3 ಪಾಯಿಂಟ್ಸ್. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಇಷ್ಟು ದೊಡ್ಡ ಫಾಲ್ ಆಗುತ್ತೆ ಅಂತ. ಓಕೆನಾ? ಸೊ ಏಕೆಂದರೆ ನನಗೆ ಈ ಮಂತಲ್ಲಿ ನನ್ನ ಕಾಸ್ಟ್ ಇರೋದನ್ನ ಅಂದರೆ ನನ್ನ ಪ್ರಾಫಿಟ್ ಏನಿದೆ ಅದನ್ನು ಮಾಡ್ಕೊಂಡು ನಾನು ಗೆಟ್ ಔಟ್ ಆಗಬೇಕು ಅನ್ನೋದು ನನ್ನ ಭಾವನೆ ಇತ್ತು. ಸೊ ಹಾಗಾಗಿನೇ ಸೇಮ್ ಲಾಜಿಕ್ ಇಟ್ಕೊಂಡು ಟ್ರೇಡ್ ಮಾಡಿದೆ. ಐ ಜಸ್ಟ್ ಡನ್. ಸೊ ನಿಮ್ಗೆ ಹೇಳೋದಿಷ್ಟೇ. ಸೊ ನಿಮ್ಮನ್ನು ನೀವು ಒಂದು ಲೈಕ್ ನ್ಯೂ ಇಯರ್ಗೆ ಒಂದು ರೆಸಲ್ಯೂಷನ್ ಅಂತ ಮಾಡ್ಕೊಳ್ಳಿ. ಸೊ ನಾನು ಇದರಲ್ಲಿ ಟ್ರೇಡ್ ಮಾಡ್ಬೋದು ಹೇಗೆ ಅನ್ನೋದನ್ನು. ಸೊ ಅದೇ ಥರ ನಾನು ನಿಮಗೆ ಇವಾಗ ನಾನು US30 ಅಲ್ಲಿ ತೋರಿಸಿದ್ನಲ್ಲ, ಅದನ್ನು ನಾನಿಲ್ಲಿ ಸ್ಪಾಟಲ್ಲಿ DJ ಹಾಕ್ಕೊಂಡಿದ್ದೀನಿ, ಡೌ ಜೋನ್ಸು. ಸೊ ಇದು ಡೌ ಜೋನ್ಸ್ದು. ಓಕೆನಾ? ಸೊ USದು ನಮಗೇನು ನಿಫ್ಟಿ ಇದೆಯಲ್ಲ, ಬ್ಯಾಂಕ್ ನಿಫ್ಟಿ ಇದೆಯಲ್ಲ, ಸೊ ಬ್ಯಾಂಕ್ ನಿಫ್ಟಿ ಬಂದು 10 ಸ್ಟಾಕ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಟ್ರೇಡ್ ಮಾಡುತ್ತೆ ಅಲ್ವಾ? ಸೊ ಇದು ಡೌ ಜೋನ್ಸಲ್ಲಿ ಏನಾಗುತ್ತೆ ನಿಮಗೆ, ಇದು ಕೂಡ ದಿನಕ್ಕೆ 6 ಗಂಟೆ ಟೈಮ್ ಅಷ್ಟೇ ರನ್ ಆಗೋದು, 6.3 hours ಅಷ್ಟೇ ರನ್ ಆಗೋದು ಡೌ ಜೋನ್ಸು. ಸ್ಪಾಟು ಫ್ಯೂಚರ್ ಬಂದು ಆಲ್ಮೋಸ್ಟ್ 20 hours ಏನೋ ಇದೆ. ಓಕೆನಾ? 20 hours ರನ್ ಆಗುತ್ತೆ. ಸೊ ಇದರಲ್ಲಿ ನಾನೇನು ಮಾಡ್ತೀನಿ, ಈ 6.5 hours ಇದೆಯಲ್ಲ, ಇದರಲ್ಲಿ ಡೌ ಜೋನ್ಸ್ 30 ಅಂದರೆ 30 ಸಿಲ್ವರ್ ಸ್ಟಾಕ್ಸ್ ಅಂದರೆ ನಿಮಗೆ ಒಂದು ಬ್ಲೂ ಚಿಪ್ ಸ್ಟಾಕ್ಸ್ ಅಂತಾರಲ್ಲ, ಹೈ ವೆಯ್ಟೇಜು, ಆ US ಹೈ ವೆಯ್ಟೇಜ್ 30 ಸ್ಟಾಕ್ಸ್ ಮೇಲೆ ಇದು ರನ್ ಆಗುತ್ತೆ. ಓಕೆನಾ? ಸೊ ಅದ್ರ ಪ್ರಕಾರ ನೀವು ಟ್ರೇಡ್ಸ್ನ ಮಾಡ್ಬೋದು. ಅದ್ರ ಪ್ರಕಾರ ನೀವು ಲೈಕ್ ಹೇಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀವಿ ಆ ಥರ ಇದರಲ್ಲಿ ಟ್ರೇಡ್ ಮಾಡ್ಬೋದು. ಸಪೋಸ್ ನನಗೆ 8 ಗಂಟೆ ಮೇಲೆ ಫ್ರೀ ಇರ್ತೀನಿ ಅಂದರೆ ನಾನು ಐ ಕ್ಯಾನ್ ಟ್ರೇಡ್ ಇಟ್ ಹಿಯರ್. ಈ ಡೌ ಜೋನ್ಸ್ನ ತೊಗೊಂಡು ಇದರಲ್ಲಿ ಆಪ್ಷನ್ಸ್ ಟ್ರೇಡ್ ಮಾಡಲ್ಲ ನಾನು, XML ಆಪ್ಷನ್ಸ್ ಇಲ್ಲ, ಇಟ್ಸ್ ಅ ಫ್ಯೂಚರ್.
ಡೌ ಜೋನ್ಸ್ ಫ್ಯೂಚರ್ ಇದು. ಸೊ ಅಲ್ಲಿ ನಿಮಗೆ ಸ್ಪಾಟ್ ನೋಡಿ, ಸ್ಪಾಟ್ ಎಲ್ಲಿಗೆ ಬಂದು ನಿಂತಿದೆ, ಸ್ಪಾಟು ಮಿಡ್ ನೈಟಿಗೆ ಸ್ಟಾಪ್ ಆಗಿದೆ ಅಲ್ಲಿ. ಬಟ್ ಮಾರ್ಕೆಟಲ್ಲಿ ಇಷ್ಟು ದೂರ ಆಲ್ರೆಡಿ ಫ್ಯೂಚರ್ಸ್ ರನ್ ಆಗ್ತಿದೆ. ಸೊ ಫ್ಯೂಚರ್ಸ್ ಈಸ್ ನಥಿಂಗ್ ಬಟ್ ಅದ್ರ ಸ್ಲೋ ಮೂವ್ಮೆಂಟ್ ಇರುತ್ತೆ. ಬಟ್ ಯಾವಾಗ ಸ್ಪಾಟ್ ಓಪನ್ ಆಗುತ್ತಲ್ಲ ಆವಾಗಲೇ ವಾಲಟೈಲ್ ಬರೋದು. ಸೊ ಅದನ್ನು ನೋಡಿಕೊಂಡು ಫ್ಯೂಚರ್ ಚಾರ್ಟ್ನ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ಯೂಚರ್ ಚಾರ್ಟ್ನ ಟ್ರೇಡ್ ಮಾಡಲಿಕ್ಕೆ ನನಗೆ 1:500 ಲಿವರೇಜ್ ನಾನು ಇದು ತೊಗೊಂಡಿರೋದು. ಸೊ 1:500ಗೆ ನನಗೆ ಅಮೌಂಟ್ ಎಷ್ಟು ಬೇಕಾಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. 1:500ಗೆ ನನಗೆ 1 ಲಾಟ್ನ ನಾನು ಟ್ರೇಡ್ ಮಾಡ್ತೀನಿ ಅಂದರೆ, ಸಪೋಸ್ 1 ಪಾಯಿಂಟ್ ಮೂವ್ ಆದರೆ ನನಗೆ $1 ಸಿಗಬೇಕು ಅಂದರೆ, ಸೊ ನನಗೆ ಇದು ಡೌ ಜೋನ್ಸ್ ಕೇಳ್ತಿರೋದು ಅಮೌಂಟ್ ಎಷ್ಟನ್ನ. ಸೊ ಲೈಕ್ ಈಗ ನಾನು US30 ಹಾಕ್ಕೊಳ್ತೀನಿ ಅಂದರೆ, ದಿಸ್ ಈಸ್ ಮೈ ಡೌ ಜೋನ್ಸ್. ಓಕೆ, ಸೊ ಸಪೋಸ್ ನಾನು ಡೌ ಜೋನ್ಸ್ನ ಲಾಟ್ ಸೈಜಿಗೆ ಬಂದು ಇಫ್ ಐ ಕೀಪ್ ಇಟ್ 1, ಸೊ ನನಗೆ ಎಷ್ಟು ಕೇಳ್ತಾ ಇದೆ ಇಲ್ಲಿ ಪರ್ಸೆಂಟೇಜು, ಇಟ್ ಮೀನ್ಸ್ $1000 $10 ಕೇಳ್ತಾ ಇದೆ. 10% ಅಂದರೆ ನನಗೆ $100 ಬೇಕು ನಾನು 1 ಲಾಟ್ ಟ್ರೇಡ್ ಮಾಡಬೇಕು ಅಂದರೆ. ಸೊ ಆ ಥರ ಕ್ರೈಸಿಸ್ ಮೇಲೆ ನಾನು ತೊಗೊಂಡು ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕಂಫರ್ಟಬಲ್, ಸೊ ನಿಮಗೆ ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ, ನೀವು ಅದನ್ನು ನೀವು ಕಂಫರ್ಟಬಲ್ ಇಟ್ಕೊಂಡು ಟ್ರೇಡ್ ಮಾಡಿ. ಸೊ ನಾನು ಇದನ್ನು ಏನಕ್ಕೆ ಪರ್ಟಿಕ್ಯುಲರಾಗಿ ತೋರಿಸ್ತೀನಿ ಅಂದರೆ, ನಾನು ಯಾವುದ್ಯಾವುದರಲ್ಲಿ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡು ಅಂತ. ಸೊ ಅದೇ ನಿಮಗೆ ನಾಸ್ಡ್ಯಾಕ್ 30 ನಾಸ್ಡ್ಯಾಕ್ 100 ಇದರಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ 5%. ಸೊ ಇದ್ರದ್ದು ಲೈಕ್ ನಿಮಗೆ ಇವೆಲ್ಲ ಥಿಂಗ್ಸು ಸ್ಲೋಲಿ ಅರ್ಥ ಆಗ್ತಾ ಹೋಗಬೇಕು. ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂತಲ್ಲ. ಸೊ ಟ್ರೇಡರ್ ಆದಮೇಲೆ ಯಾವುದೇ ಇದಾದ್ರೂ ನಿಮಗೆ ಆ ಮೈಂಡ್ ಸೆಟ್ ಗೊತ್ತಿರಬೇಕು ಟ್ರೇಡ್ ಮಾಡೋದು ಹೇಗೆ ಅನ್ನೋದು. ಸೊ ನಾನು ಗೋಲ್ಡೇ ನನಗೆ ಶಾಶ್ವತ ಅನ್ನೋದು ತಪ್ಪದು. ಓಕೆನಾ, ಈಗ ನೀವು ಗೋಲ್ಡ್ ತಂಬ್ಲೇನ್ ನೋಡ್ತಾ ಇರಾ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಫಾರೆಕ್ಸ್ ಅಂತ ಚೇಂಜ್ ಮಾಡ್ತೀನಿ. ಯಾಕೆಂದರೆ ನಾನು ಯಾವುದ್ರಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ನನಗೆ ನೆನಪಿರೋದಿಲ್ಲ. ರೀಸನ್ ಏನಂದರೆ ಅವಾಗಿನ ನನಗೆ ಯಾವ ಮೂಮೆಂಟ್ ಕಂಫರ್ಟಬಲ್ ಅನಿಸ್ತಿರುತ್ತೆ, ಗೋಲ್ಡ್ ಸಿಗ್ತಾ ಗೋಲ್ಡು, ಇಲ್ಲ ಫಾರೆಕ್ಸಲ್ಲಿ ಸಿಗ್ತಾ ಫಾರೆಕ್ಸ್, ಯಾವ್ದು ಸಿಗುತ್ತೆ ಅದ್ರ ಮೇಲೆ ಟ್ರೇಡ್ ಮಾಡಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು. ಹೋಪ್ ನಿಮಗೆ ಎರಡೂ ಥಿಂಗ್ಸು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೀವು ಕಲಿಬೇಕು ಅನ್ನೋರು 9ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಓಕೆ, ಥ್ಯಾಂಕ್ ಯು.